ಪೂಜೆ ನೆಪದಲ್ಲಿ ಮಹಿಳೆ ಮೇಲೆ ನಿರಂತರ ಅತ್ಯಾಚಾರವನ್ನು ಮಾಡಲಾಗಿದೆ ಎನ್ನುವಂತ ಗಂಭೀರ ಆರೋಪ ಮಾಡಲಾಗಿದೆ. ಮಾಟ ಮಂತ್ರ ಮಾಡಿಸ್ತೀನಿ ಅಂತ ಬೆದರಿಸಿ ಈ ಜ್ಯೋತಿಷಿ ರೇಪ್ ಮಾಡಿರುವುದಂತೆ. ಜ್ಯೋತಿಷಿ ಮೋಹನ್ ವಿರುದ್ಧ ಮಹಿಳೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಮೇಲೆ ಮಾಟ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದು, ಬ್ಲಾಕ್ ಮೇಲ್ ಮಾಡಿ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾನೆ ಜ್ಯೋತಿಷಿ ಮೋಹನ್. ಮೋಹನ್ ವಿರುದ್ಧ ಸಿಕೆ ಅಚ್ಚುಕಟ್ಟು ಠಾಣೆಗೆ ದೂರು ಕೊಟ್ಟಿದ್ದಾರೆ. ನೊಂದ ಮಹಿಳೆ, ಗಂಡ ಮಗ ರಕ್ತಕಾರಿ ಸಾಯುವಂತೆ ಮಾಡಿಬಿಡ್ತೀನಿ ಮಾಟ ಮಂತ್ರ ಅಂತ ಹೀಗೆ ಹೆದರಿಸಿ ಜ್ಯೋತಿಷಿ ಮೋಹನ್ ನಿರಂತರವಾಗಿ ಅತ್ಯಾಚಾರವನ್ನು ಎಸಗಿದ್ದ. ಬ್ಯೂಟಿಷಿಯನ್ ಮಹಿಳೆ ಆರೋಪವನ್ನು ಮಾಡಿದ್ದಾರೆ. ಈಗ ರಾಜಾಜಿನಗರದಲ್ಲಿ ಬ್ಯೂಟಿಷಿಯನ್ ಸೆಂಟರ್ ಇಟ್ಟಿದ್ದ ಮಹಿಳೆ ಸಹೋದರಿ ಅಡ್ಮಿಷನ್ ವೇಳೆ, ಈ ಮಹಿಳೆಯ ಸಹೋದರಿ ಅಡ್ಮಿಷನ್ ವೇಳೆ ಜ್ಯೋತಿಷಿ ಬಂದ. ಈ ವೇಳೆ ಆರ್ಥಿಕ ಅಭಿವೃದ್ಧಿಗೆ ಪೂಜೆ ಮಾಡಿಸಬೇಕು ಅಂತ ಹೇಳಿದ್ದ. ಪೂಜೆ ನೆಪದಲ್ಲಿ ಪಿರಮಿಡ್ ವ್ಯಾಲಿಗೆ ಕರೆದುಕೊಂಡು ಹೋಗಿದ್ದ ಜ್ಯೋತಿಷಿ. ಪಿರಮಿಡ್ ವ್ಯಾಲಿಯಿಂದ ಬರುವಾಗ ಕಾರ್ನಲ್ಲಿ ಅತ್ಯಾಚಾರದ ಯತ್ನ ಆಗಿದೆ ಈತನೇ. ಇದಾದ್ಮೇಲೆ ಮತ್ತೆ ಚಾಮುಂಡಿ ಬೆಟ್ಟದಿಂದ ಬರುವಾಗ ಕಾರ್ನಲ್ಲಿ ಅತ್ಯಾಚಾರ ನಡೆದಿದೆ. 2025 ಜನವರಿ 30ರಿಂದ ಈವರೆಗೆ, ಅಂದ್ರೆ ಕಳೆದ ವರ್ಷ, ನಿರಂತರ ಅತ್ಯಾಚಾರವನ್ನು ಎಸಗಿದ್ದಾನೆ ಈ ಜ್ಯೋತಿಷಿ ಮೋಹನ್. ಚಾಮುಂಡಿ ಬೆಟ್ಟಕ್ಕೆ ಮಹಿಳೆಯನ್ನ ಪೂಜೆ ನೆಪದಲ್ಲಿ ಕರೆದುಕೊಂಡು ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಜ್ಯೋತಿಷಿ ಮೋಹನ್ ಎಂಬಾತನ ಒಂದಿಷ್ಟು ವಿಚಾರಗಳು ರಿವೀಲ್ ಆಗ್ತಾ ಇದೆ. ಮಹಿಳೆ ಗಂಭೀರ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಹೇಗೆ ಇವರಿಬ್ಬರ ಮಧ್ಯದಲ್ಲಿ ಒಂದು ಕಾಂಟ್ಯಾಕ್ಟ್ ಬೆಳೀತು? ಸದ್ಯಕ್ಕೆ ಆ ಮಹಿಳೆ ಹೇಳ್ತಾ ಇರೋದೇನು? ಈತ ಅಬ್ಸ್ಕ್ಯಾಂಡ್ ಆಗಿದ್ದಾನ ಅಥವಾ ಅರೆಸ್ಟ್ ಮಾಡಲಾಗಿದೆಯಾ? ಅರುಣ್, ಕಳೆದ 1 ವರ್ಷಗಳಿಂದಲೂ ಕೂಡ ಮಹಿಳೆ ಮತ್ತೆ ಮೋಹನ್ ಕುಮಾರ್, ಜ್ಯೋತಿಷಿ ಮೋಹನ್ ಕುಮಾರ್ ಇಬ್ಬರಿಗೂ ಕೂಡ ಪರಿಚಯ ಇರುತ್ತೆ. ಅಂದ್ರೆ ರಾಜಾಜಿನಗರದಲ್ಲಿ ಮಹಿಳೆ ತನ್ನ ಬ್ಯೂಟಿಷಿಯನ್ ಟ್ರೈನಿಂಗ್ ಸೆಂಟರ್ ಅನ್ನ ಓಪನ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನರಿಗೆ ಆಕೆ ಬ್ಯೂಟಿಷಿಯನ್ ಹೇಗೆ ಆಗಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡುವಂತೆ ಕೆಲಸವನ್ನು ಮಾಡ್ತಾಳೆ. ಈ ಒಂದು ವಿಚಾರ ಮೋಹನ್ ಕುಮಾರ್ಗೆ ಗೊತ್ತಾಗಿರುತ್ತೆ. ಹೀಗಾಗಿ ಅವರ ಸಹೋದರಿಯನ್ನ ಅದರಲ್ಲಿ ಸೇರಿಸಬೇಕು, ಬ್ಯೂಟಿಷಿಯನ್ ಟ್ರೈನಿಂಗ್ ಅನ್ನ ಕೊಡಿಸಬೇಕು ಅಂತೇಳಿ ಕಳೆದ 1 ವರ್ಷದ ಹಿಂದೆ, ಅಂದ್ರೆ 2025 ಜಾನ್ವರಿಯಲ್ಲಿ ಆತ ರಾಜಾಜಿನಗರದಲ್ಲಿರುವಂತಹ ಸಂತ್ರಸ್ತೆಯ ಕಚೇರಿಗೆ ಹೋಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಪರಿಚಯ ಆಗುತ್ತೆ. ಆಗಾಗ ತನ್ನ ತಂಗಿಯನ್ನ ಅವನ ಕಚೇರಿಗೆ ಕರೆದುಕೊಂಡು ಬಿಟ್ಟೋಗೋದು ಕೂಡ ಆತ ಮಾಡ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಜಾಸ್ತಿ ಪರಿಚಯ ಆಗ್ತಿರುತ್ತೆ. ಪರಿಚಯ ಆದಂಥ ಸಂದರ್ಭದಲ್ಲಿ ಈತ ತಾನು ಜ್ಯೋತಿಷಿ ಜೊತೆಗೆ ಏನೆಲ್ಲ ಪೂಜೆಗಳನ್ನ ಮಾಡ್ತಾನೆ, ಏನೆಲ್ಲ ಪರಿಹಾರವನ್ನ ಮಾಡ್ತಾನೆ ಅಂತೇಳಿ ಆಕೆಗೆ ಆಗಾಗ ವಿಚಾರಗಳನ್ನ ಹೇಳ್ತಿರ್ತಾನೆ. ಇದೇ ವೇಳೆ ಆಕೆಯ ಒಂದು ಆಫೀಸನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಒಂದು ಇಲ್ಲಿ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆ ಇದೆ, ನಿಮಗೆ ಮುಂದಿನ ಹಂತದಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗಬಹುದು, ಹೀಗಾಗಿ ನೀನು ಒಂದು ಪೂಜೆ ಮಾಡಿಸ್ಬೇಕು, ಆ ಒಂದು ಪೂಜೆನ ನಾನು ಮಾಡ್ತೇನೆ, ಅದಾದ್ಮೇಲೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ಸಂಕಷ್ಟ ಬರೋದಿಲ್ಲ ಅಂತ ಹೇಳಿ ಆ ಸಂತ್ರಸ್ತೆಯನ್ನ ನಂಬಿಸುವಂತ ಕೆಲಸವನ್ನ ಜ್ಯೋತಿಷಿ ಮೋಹನ್ ಕುಮಾರ್ ಮಾಡ್ತಾನೆ. ಈ ವೇಳೆ ಆಕೆಗೂ ಕೂಡ ಒಂದಷ್ಟು ನಂಬಿಕೆ ಬರುತ್ತೆ. ಅಂದ್ರೆ ಆತ ಮಾಡಿರುವಂತ ಒಂದಷ್ಟು ಪೂಜೆ ವಿಚಾರ ಆಗಿರ್ಬೋದು, ಆತರ ಜೊತೆ ಇರುವಂತ ಒಂದು ಕಾಂಟ್ಯಾಕ್ಟ್ ಸಾಕಷ್ಟು ದಿನಗಳಾಗುತ್ತಲ್ಲ, ತಿಂಗಳುಗಳಾಗುತ್ತಲ್ಲ, ಹೀಗಾಗಿ ಆತನ ಮೇಲೆ ಒಂದಷ್ಟು ನಂಬಿಕೆ ಬರುತ್ತೆ. ನಂಬಿಕೆ ಅವರಿಬ್ಬರ ಮಧ್ಯೆ ಒಂದಷ್ಟು ಸ್ನೇಹ ಕೂಡ ಬೆಳೆಯುತ್ತೆ. ಅದಾದ್ಮೇಲೆ ಆತ ಆಗಾಗ ಬೇರೆ ಬೇರೆ ಪೂಜೆಗಳನ್ನ ಮಾಡಬೇಕು ಅಂತೇಳಿ ಬೇರೆ ಬೇರೆ ಸ್ಥಳಕ್ಕೆ ಆಕೆಯನ್ನ ಕರೆದೊಯ್ಯುವಂತ ಕೆಲಸವನ್ನು ಮಾಡ್ತಿದ್ದ. ಈ ಒಂದು ಸಂದರ್ಭದಲ್ಲಿ ಆಕೆ ಮೇಲೆ ಕಾರಿನಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ಜ್ಯೋತಿಷಿ ವಿರುದ್ಧ ಈಗ ಗಂಭೀರ ಆರೋಪಗಳನ್ನ ಮಾಡುವಂತ ಕೆಲಸವನ್ನ ಸಂತ್ರಸ್ತೆ ಮಾಡಿದ್ದಾಳೆ. ಪಿರಮಿಡ್ ವ್ಯಾಲಿ, ಅಂದ್ರೆ ರಾಮನಗರದಲ್ಲಿರುವಂತಹ ಪಿರಮಿಡ್ ವ್ಯಾಲಿಗೆ ಒಂದು ಬಾರಿ ಪೂಜೆಗೆ ಅಂತೇಳಿ ಕರ್ಕೊಂಡಿರ್ತಾನೆ, ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಅಂತೇಳಿ ಪೂಜೆಗೆ ಅಂತೇಳಿ ಕರ್ಕೊಂಡು ಹೋಗಿರ್ತಾನೆ. ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈತ ವಾಪಸ್ ಬರುವಂತ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಮಾಡಿದೆ ಅಂತೇಳಿ ಆರೋಪ ಕೇಳಿ ಬಂದಿದೆ. ಜೊತೆಗೆ ಮನೆಗೂ ಕೂಡ ಹೋಗಿ, ಯಾರೂ ಇಲ್ಲದಂತ ಸಂದರ್ಭದಲ್ಲಿ ಮನೆಗೆ ಹೋಗಿ ಅಲ್ಲೂ ಕೂಡ ಅತ್ಯಾಚಾರ ಮಾಡಿದ್ದಾನೆ. ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ತನ್ನ ಗಂಡ ಮತ್ತೆ ಮಗನಿಗೆ ರಕ್ತ ಕಾರುವಂತೆ ಒಂದು ಪೂಜೆಯನ್ನ, ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡಿ ಆತರ ಸಾಯುವಂತೆ ಮಾಡ್ತೇನೆ ಅಂತ ಕೂಡ ಬೆದರಿಸಿದ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಸದ್ಯಕ್ಕೆ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆರೋಪಿಗಾಗಿ ಹುಡುಕಾಟ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅರುಣ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.